ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣದ ಅಕ್ರಮದ ಬಗ್ಗೆ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ವಾಲ್ಮೀಕಿ ಮಹರ್ಷಿ ನಾಯಕರ ಯುವಕರ ಸಂಘ ಚಿಕ್ಕಮಗಳೂರು ವತಿಯಿಂದ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಮಹರ್ಷಿ ವಾಲ್ಮೀಕಿ ನಾಯಕ ಯುವಕರ ಸಂಘದ ಜಿಲ್ಲಾಧ್ಯಕ್ಷರಾದ ಕೋಟೆ ಜಗದೀಶ್ ಅವರು ಮಾತನಾಡಿ, ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣದ ಅಕ್ರಮದ ಬಗ್ಗೆ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಮತ್ತು ಚಿಕ್ಕಮಗಳೂರು ನಗರದಲ್ಲಿ ವಾಲ್ಮೀಕಿ ಭವನದ ನಿವೇಶನದ ಜಾಗ ಒತ್ತುವರಿ ತೆರವುಗೊಳಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒತ್ತಾಯಿಸಿದ್ದಾರೆ. ಕರ್ನಾಟಕ ರಾಜ್ಯದ ಕೇಂದ್ರ ಸ್ಥಾನ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಇವತ್ತು ಒಂದು ಹಣ ಅಕ್ರಮ ಅಂತೇಳಿ ಸಾಕಷ್ಟು ವರದಿಗೆ ಆಗಿದೆ. ಮತ್ತು ಆ ನಿಗಮದ ಅಧ್ಯಕ್ಷರು ಚಂದ್ರಶೇಖರ್ ಅವರು ಆತ್ಮಹತ್ಯೆ ಮಾಡಿಕೊಂಡು ಡೆತ್ ನೋಟಲ್ಲಿ ಬರೆದಿಟ್ಟಿದ್ದಾರೆ. ಹಲವಾರು ಅಧಿಕಾರಿಗಳು ಮತ್ತು ಕೆಲವು ರಾಜಕಾರಣಿ ಮುಖಂಡರುಗಳು ಮತ್ತು ಹಲವಾರು ಇದರಲ್ಲಿ ಶಾಮೀಲಾಗಿದ್ದಾರೆ. ಮತ್ತು ಈ ಸಮಾಜದ ಹಣ ಸಮಾಜಕ್ಕೋಸ್ಕರ ಸರ್ಕಾರ ರಿಸರ್ವ್ ಇರುವಂಥ ಹಣನ ಎಷ್ಟರ ಮಟ್ಟಿಗೆ ಇದು ದುರುಪಯೋಗ ಆಗಿದೆ, ಎಷ್ಟರ ಮಟ್ಟಿಗೆ ಇದು ಅಕ್ರಮ ಆಗಿದೆ ಅನ್ನೋದನ್ನ ರಾಜ್ಯ ಸರ್ಕಾರ ಇದನ್ನು ಪೂರ್ಣ ಪ್ರಮಾಣದಲ್ಲಿ ಸೂಕ್ತವಾದ ರೀತಿ ತನಿಖೆ ಮಾಡಬೇಕು ಅಂತೇಳಿ ಚಿಕ್ಕಮಗಳೂರಿನ ಮಹರ್ಷಿ ವಾಲ್ಮೀಕಿ ನಾಯಕ ಯುವಕರ ಸಂಘ ಉಗ್ರವಾಗಿ ಇದನ್ನು ಹೋರಾಟ ಮಾಡಿ ಮುಂದಿನ ದಿನಗಳಲ್ಲಿ ಇದಾಗಲಾನ ಉಗ್ರವಾದ ಹೋರಾಟ ಮಾಡ್ತೀವಿ ಮತ್ತು ಇದನ್ನು ಖಂಡಿಸ್ತೀವಿ. ನಾವು ಸಮಾಜಕ್ಕೋಸ್ಕರ ತಳಮಟ್ಟದ ಸಮುದಾಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸಮುದಾಯದ ಹಣವನ್ನು ಒಂದು ವಿನಿಯೋಗ ಮಾಡೋಕ್ಕಂತ ಒಂದು ರಿಸರ್ವ್ ಮಾಡಿರೋ ಹಣನ ಇದು ದುರುಪಯೋಗ ಆಗಿದೆ, ಅಕ್ರಮವೆಸಗಿದ್ದಾರೆ ಅಂದರೆ ಇದು ಎಷ್ಟರ ಮಟ್ಟಿಗೆ ಇದ್ರ ಹಿಂದೆ ಕಾಣದ ಕೈಗಳಿದ್ದಾವೆ ಅನ್ನೋದು ಸ್ಪಷ್ಟವಾಗುತ್ತೆ. ಸರ್ಕಾರ ಯಾವುದೇ ಮುಲಾಜಿಗೆ ಹೋಗದಲ್ಲೇ ಎಷ್ಟೇ ದೊಡ್ಡ ವ್ಯಕ್ತಿಯಾಗಿದ್ದರೂ ಇದನ್ನು ತನಿಖೆಗೊಳಪಡಿಸಿ ತಪ್ಪಿತಸ್ಥರ ವಿರುದ್ಧವಾಗಿ ಕಠಿಣವಾದ ಕ್ರಮ ಕೈಗೊಳ್ಳಬೇಕು ಮತ್ತು ಸಮಾಜಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತೇಳಿ ನಾವು ಆಗಿಸ್ತಾ ಇದ್ದೀವಿ. ಮತ್ತು ಚಿಕ್ಕಮಗಳೂರು ನಗರದಲ್ಲಿ ಮಹರ್ಷಿ ವಾಲ್ಮೀಕಿ ಭವನ ನಿರ್ಮಾಣಗೊಂಡಿದೆ. ಆದರೆ ಜಾಗ ಎಲ್ಲೋ ಒಂದು ಕಡೆ ಒತ್ತುವರಿಯಾಗಿದೆ. ಆ ಒತ್ತುವರಿಯಾದ ಸಾಕಷ್ಟು ನಾವು ಸಮಗ್ರ ಗಿರಿಜನ ಯೋಜನಾ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳಿಗೆ ಸಾಕಷ್ಟು ಮನವಿ ಮಾಡಿದ್ದೀವಿ. ಇದು ಸರ್ಕಾರದ ವತಿಯಿಂದ ತಮ್ಮ ಇಲಾಖೆ ಹೆಸರಲ್ಲಿರುವಂಥ ಜಾಗನ ಒತ್ತುವರಿಯಾಗಿದೆ. ತಾವು ಈ ಒತ್ತುವರಿ ತೆರವುಗೊಳಿಸಿ ಸಮಾಜ ನಿರ್ಮಾಣವಾಗಿರೋ ವಾಲ್ಮೀಕಿ ಸಮುದಾಯ ಭವನ ಒಂದು ಸಿದ್ಧಗೊಳಿಸಿ ನೀವು ಅದನ್ನು ಸಮಾಜಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ನಾವು ಸಾಕಷ್ಟು ಬಾರಿ ಮನವಿ ಮಾಡಿದ್ವಿ. ಸಾಕಷ್ಟು ಚಿಕ್ಕಮಗಳೂರು ನಗರ ಪ್ರಾಧಿಕಾರ ವತಿಯಿಂದ ಮತ್ತು ಸಮಗ್ರ ಗಿರಿಜನ ಇಲಾಖೆ ವತಿಯಿಂದ ಮತ್ತು ಸಮಾಜದ ಮುಖಂಡರುಗಳು, ದಲಿತ ಪರ ಸಂಘಟನೆ ಮುಖಂಡರು, ಸಮಾನ ಮನಸ್ಕರು ಎಲ್ಲರೂ ಸೇರಿ ಎಲ್ಲರ ಸಮ್ಮುಖದಲ್ಲೂ ಸಾಕಷ್ಟು ಬಾರಿ ಅಳತೆ ಮಾಡಿದ್ದೀವಿ. ಆದರೆ ಬರೀ ಅಳತೆಗೆ ಸೀಮಿತವಾಗಿದೆ ಹೊರತು ಅದರಲ್ಲಿ ಮುಂದೆ ಒತ್ತುವರಿ ತೆರವುಗೊಳಿಸೋದೇ ಆಗಲಿ, ಆ ಜಾಗಕ್ಕೆ ಬೇಲಿ ಹಾಕೋದಾಗಲಿ, ಕಾಂಪೌಂಡ್ ನಿರ್ಮಾಣ ಮಾಡೋ ಅಂಥ ಯಾವುದೇ ಕೆಲಸನೂ ಇದು ಅಧಿಕಾರಿಗಳು ಹೇಳ್ತಾ ಇಲ್ಲ. ನಮ್ಮಲ್ಲಿ ಒಂದು ಮೂಡ್ತಾ ಇದೆ, ಚಿಕ್ಕಮಗಳೂರು ನಗರದಲ್ಲಿ ತಳಮಟ್ಟು ಸಮುದಾಯ ಇದಕ್ಕೆ ಅಧಿಕಾರಿಗಳಿಗೆ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಅಂತೇಳಿ ಮೌನ ತಾಣ್ತಾ ಇದ್ದಾರೆ ಅನ್ನೋದು ನಮಗೆ ಅರ್ಥ ಆಗ್ತಾ ಇಲ್ಲ. ಇದೇ ರೀತಿ ಏನಾದ್ರು ಮುಂದುವರೆದ್ರೆ ನಾವು ಚಿಕ್ಕಮಗಳೂರು ಜಿಲ್ಲಾ ಎಲ್ಲ ದಲಿತ ಪರ ಸಂಘಟನೆ ಮುಖಂಡರುಗಳು, ಸಮಾನ ಮನಸ್ಕರುಗಳ ಚರ್ಚೆ ಮಾಡಿ ಮತ್ತು ನಮ್ಮ ಇಡೀ ರಾಜ್ಯಾದ್ಯಂತ ನಮ್ಮ ಗುರುಗಳ ಗಮನಕ್ಕೂ ತಂದು ಮತ್ತು ವಾಲ್ಮೀಕಿ ಸಮಾಜ ರಾಜ್ಯ ಮಟ್ಟದ ನಾಯಕರುಗಳ ತಂದು ಚರ್ಚೆ ಮಾಡಿ ಇದು ನಮ್ಮ ಜಿಲ್ಲಾ ಮಟ್ಟದ ಸಮಸ್ಯೆ ಇದು ಬಗೆಹರಿಲ್ಲ ಅಂದರೆ ಮುಂದೆ ಉಗ್ರವಾದ ಹೋರಾಟಕ್ಕೆ ನಾವು ಕರೆ ಕೊಡಬೇಕಾಗುತ್ತೆ. ದಯಮಾಡಿ ಇದನ್ನು ಮುಂದುವರಿಯೋದು ಬೇಡ. ಮಾನ್ಯ ಜಿಲ್ಲಾಡಳಿತ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೂ ಮನವಿ ಮಾಡಿದ್ದೀವಿ. ಇದನ್ನು ಒಂದು ಸಾಕಷ್ಟು ಯಾವುದೇ ರೀತಿ ಹೋರಾಟಕ್ಕೆ ತಿರುದಲ್ಲೇ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತೇಳಿ ನಾನು ಕೇಳ್ಕೊತೀನಿ. ವಾಲ್ಮೀಕಿ ಮಹರ್ಷಿ ಯುವಕ ಸಂಘದ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಏನು ರಾಜ್ಯದಲ್ಲಿ ವಾಲ್ಮೀಕಿ ನಿಗಮದಲ್ಲಿ ಲಕ್ಷಾಂತರ ಹಗರಣ ಆಗಿದೆ ಮತ್ತು ಒಬ್ಬ ಸಾವಿಗೆ ಕಾರಣರಾಗಿದ್ದಾರೆ, ಅದನ್ನು ಖಂಡಿಸಿ ಅದ್ರ ಬಗ್ಗೆ ಸಮಗ್ರ ತನಿಖೆ ಆಗಬೇಕು ಅಂತೇಳಿ ಇವತ್ತು ಜಿಲ್ಲಾಧಿಕಾರಿಗೆ ಮನವಿ ಕೊಟ್ಟಿದ್ದೀವಿ. ಮೊದಲನೇದಾಗಿ ರಾಜ್ಯ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳಿಗೆ ನಾವು ಸ್ವಾಗತವನ್ನು ಅಭಿನಂದನೆ ಹೇಳ್ಬೇಕಾಗ್ತದೆ. ಯಾಕೆಂತಂದರೆ ಒಬ್ಬ ಮಂತ್ರಿನ ಕೂಡಲೇ ಹಗರಣ ಬಂದ ಕೂಡಲೇ ರಾಜೀನಾಮೆ ಕೊಡಿಸಿದ್ದಾರೆ. ಅದಕ್ಕಾಗಿ ಅವರಿಗೆ ಸ್ವಾಗತವನ್ನು ಹೇಳ್ತಾ, ರಾಜೀನಾಮೆ ಕೊಡಿಸಿದ್ದೀವಿ ಅಂತೇಳಿ ಖುಷಿಯಾಗಿರೋದಕ್ಕಿಂತ ಅದ್ರ ಬಗ್ಗೆ ಸಮಗ್ರ ತನಿಖೆ ಆಗಬೇಕು, ಆ ತನಿಖೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ಈ ಮೂಲಕ ಒತ್ತಾಯ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಮಹರ್ಷಿ ವಾಲ್ಮೀಕಿ ನಾಯಕ ಯುವಕರ ಸಂಘದ ತಾಲೂಕು ಪ್ರಧಾನ ಕಾರ್ಯದರ್ಶಿ ಪ್ರದೀಪ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಧುಕುಮಾರ್, ಗೌರವಾಧ್ಯಕ್ಷರಾದ ವಿಜಯ್ ಕುಮಾರ್, ಜಿಲ್ಲಾ ಸಂಚಾಲಕರಾದ ಉಮೇಶ್, ತಾಲೂಕು ಪ್ರಧಾನ ಕಾರ್ಯದರ್ಶಿ ಯತೀಶ್, ಮರ್ಲೆ ಅಣ್ಣಯ್ಯ ಹಾಗೂ ಮರಿಯಪ್ಪ ಮತ್ತಿತರರು ಹಾಜರಿದ್ದರು.